ಹೌದು. ಸರಿ, ಓಕೆ, ನಾನೊಬ್ಬರಿಗೆ ಕರೆ ಮಾಡ್ತೀನಿ. ಇದನ್ನು ಹೇಳಿ ಅಭಿನವ್ ತನ್ನ ಫೋನಿನಿಂದ ಒಂದು ನಂಬರ್ ಡಯಲ್ ಮಾಡಿದ. ಆಮೇಲೆ ಅವನು ಫೋನ್ನಲ್ಲಿ ಮಾತನಾಡಿದ ಮಾತುಗಳನ್ನು ಕೇಳಿ ಅನನ್ಯ ಸೇರಿ ಎಲ್ಲರೂ ಅಚ್ಚರಿಗೊಂಡರು. ಚಿರಾಗ್ ಮತ್ತು ಮೋಟಿಕ್ ಬೆರಗಾದರು. ಮಿಸ್ಟರ್ ಅಕ್ರಮ್, ನನ್ನ ಮಾತನ್ನು ಗಂಭೀರವಾಗಿ ಕೇಳಿ. ಈ ಕ್ಷಣಕ್ಕೆ ಎಕೆ ಪ್ರೈವೇಟ್ ಲಿಮಿಟೆಡ್ನಿಂದ 500 ಕೋಟಿ ಹಣವನ್ನು ಸಿಂಗ್ ಇಂಡಸ್ಟ್ರೀಸ್ ಖಾತೆಗೆ ಟ್ರಾನ್ಸ್ಫರ್ ಮಾಡಿ. ಇನ್ನೊಂದು ವಿಷಯ, ಎಕೆ ಪ್ರೈವೇಟ್ ಲಿಮಿಟೆಡ್ ಮತ್ತು ಸಿಂಗ್ ಇಂಡಸ್ಟ್ರೀಸ್ ಮರ್ಜರ್ ಘೋಷಣೆಯನ್ನು ಸಾರ್ವಜನಿಕವಾಗಿ ಮಾಡಿ ಈಗಲೇ. ಮತ್ತು ಹೌದು, ಅಹುಜಾ ಕಾರ್ಪೊರೇಷನ್ನ ಎಲ್ಲ ಷೇರುಗಳನ್ನು ಖರೀದಿಸಿ. ಅಭಿನವ್ನ ಮಾತುಗಳನ್ನು ಕೇಳಿ ರವಿಕಾಂತ್ ಮುಗುಳ್ನಕ್ಕಿದರು. ಆದರೆ ಅನನ್ಯಾಗೆ ಇಷ್ಟು ದೊಡ್ಡ ಮಾತುಗಳನ್ನು ಅಭಿನವ್ ಹೇಳುತ್ತಿದ್ದಾನೆ ಎಂದು ನಂಬಲೂ ಆಗಲಿಲ್ಲ. ಅವನೊಬ್ಬ ಮನೆ ಹಳಿಯ, ಇಷ್ಟು ದೊಡ್ಡ ಕಂಪನಿಯ ಮಾಲೀಕರೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದಾನೆ. ಸಿಂಗ್ ಇಂಡಸ್ಟ್ರೀಸ್ಗೆ ಮರ್ಜರ್ ಬಗ್ಗೆ ಮಾತನಾಡುತ್ತಿದ್ದಾನೆ. ಅಭಿನವ್ ನಗುತ್ತಾ ಅನನ್ಯಳನ್ನು ನೋಡಿದ, ಆದರೆ ಏನೂ ಉತ್ತರಿಸಲಿಲ್ಲ. ₹1 ತೊಂದರೆ ಅನುಭವಿಸುತ್ತಿದ್ದ ಅಭಿನವ್ ಸಿಂಗ್ ಇಂಡಸ್ಟ್ರೀಸ್ಗೆ 500 ಕೋಟಿ ಸಹಾಯ ಹೇಗೆ ಮಾಡಿದ? ಅಭಿನವ್ ಕಿರುಚಿದ. ಏಕಾಏಕಿ ಬೆವತ್ತು ನಿದ್ದೆಯಿಂದ ಎದ್ದ. ಜೋರಾಗಿ ಉಸಿರಾಡುತ್ತಾ ಬೆಡ್ ಮೇಲೆ ಕುಳಿತ. ಕಳೆದ 18 ವರ್ಷಗಳಿಂದ ಇದೇ ಕನಸು ಅಭಿನವ್ನನ್ನು ಕಾಡುತ್ತಿತ್ತು. ಅಭಿನವ್ ಮೊದಲು ತನ್ನ ಬೆರಳಲ್ಲಿದ್ದ ಉಂಗುರವನ್ನು ನೋಡಿದ. ನಂತರ ಬಾತ್ರೂಮ್ ಕಡೆ ನಡೆದ. 18ನೇ ವಯಸ್ಸಿನಲ್ಲಿ ಅವನು ತನ್ನ ಬದುಕನ್ನು ತಾನೇ ನೋಡಿಕೊಳ್ಳುತ್ತಿದ್ದ. ಅವನ ಜೀವನದಲ್ಲಿ ಒಂದೇ ಒಂದು ಸಂತೋಷ ಇತ್ತು, ಅವನ ಗರ್ಲ್ಫ್ರೆಂಡ್ ವೈಭವಿ. ವೈಭವಿಯನ್ನು ನೋಡಿದಾಗೆಲ್ಲ ಅವನು ತನ್ನ ಎಲ್ಲಾ ದುಃಖಗಳನ್ನು ಮರೆತು ಹೋಗುತ್ತಿದ್ದ. ಇಂದು ವೈಭವಿಯ ಹುಟ್ಟುಹಬ್ಬ, ಆದ್ದರಿಂದ ಅಭಿನವ್ ಬೇಗ ಅವಳನ್ನು ಭೇಟಿಯಾಗಲು ಬಯಸುತ್ತಿದ್ದ. ಅಂಕಲ್, ಈ ಕೇಕ್ ಎಷ್ಟು? 600. ಮತ್ತು ಈ ಪೇಸ್ಟ್ರಿ? ಅದು ಒಂದಕ್ಕೆ 60. ಒಂದು ಕೊಡಿ. ಧನ್ಯವಾದಗಳು. ಸ್ವಲ್ಪ ಸಮಯದ ಬಳಿಕ ವೈಭವಿಯ ಮನೆಗೆ ಬಂದ. ಒಳಗೆ ಬಣ್ಣ ಬಣ್ಣದ ಲೈಟ್ಸ್ ಮತ್ತು ಜೋರಾದ ಮ್ಯೂಸಿಕ್ ಕೇಳಿಸಿತು. ವೈಭವಿ, ಇದೆಲ್ಲ ಏನು? ವೈಭವಿ, ಇದ್ಯಾರು? ಕಣ್ ಕಾಣಲ್ವಾ? ಡೆಲಿವರಿ ಹುಡುಗ. ಆದ್ರೆ ನಾವ್ ಈಗಾಗ್ಲೇ ಕೇಕ್ ಆರ್ಡರ್ ಮಾಡಿದ್ದೇವೆ. ಹೀಗಿದ್ರೆ ಈ ಪೇಸ್ಟ್ರಿ ಏಕೆ? ಓ, ನೆನ್ಪಾಯ್ತು, ನೀನು ಡೇಟಿಂಗ್ ಮಾಡ್ತಿದ್ದು ಈ ಡೆಲಿವರಿ ಹುಡುಗನ್ನೇ ಅಲ್ವಾ? ಓ ವೈಭವಿ, ನಿನ್ ಸ್ಟ್ಯಾಂಡರ್ಡ್ ಇಷ್ಟು ಇಳಿಯುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬೇಬಿ, ಹ್ಯಾಪಿ ಬರ್ಡೇ. ಬೇಬಿ, ದೇವೇಂದ್ರಗೆ ಅಭಿನವ್ ಚೆನ್ನಾಗಿ ಗೊತ್ತಿದ್ದ. ಅವನೊಬ್ಬ ಶ್ರೀಮಂತರ ಮಗ ಮತ್ತು ವೈಭವಿಯ ಸುತ್ತಲೂ ಸದಾ ತಿರುಗುತ್ತಿದ್ದ. ದೇವೇಂದ್ರನನ್ನು ಅಲ್ಲಿ ನೋಡಿದ್ದಂತೆಯೇ ಅಭಿನವನ ಮನಸ್ಸು ಚೂರಾಯಿತು. ಅವನ ಕೈಯಲ್ಲಿ ದೊಡ್ಡ ಗಿಫ್ಟ್ ಇತ್ತು ಮತ್ತು ಅದಕ್ಕೆ ಹೋಲಿಸಿದರೆ ಅಭಿನವನ ಕೈಯಲ್ಲಿದ್ದ ಚಿಕ್ಕ ಪ್ಯಾಸ್ಟ್ರಿ ಬ್ಯಾಗ್ ಲೆಕ್ಕಕ್ಕೂ ಇರಲಿಲ್ಲ. ಇದನ್ನು ತಿಳಿಯಲು ಹಿಂದೆ ಪಾಕೆಟ್ FM ಆಪ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.